ಭಾರತದ ಪ್ರಜಾಪ್ರಭುತ್ವಕ್ಕಿರುವ ಸವಾಲುಗಳು. ಈ ವಿಷಯದ ಅಡಿನಲ್ಲಿ ಈಗಾಗಲೇ ಒಂದು 3-4 ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಜಾತಿ ಆಧಾರಿತ ಅಸಮಾನತೆ, ಲಿಂಗಾಧಾರಿತ ಅಸಮಾನತೆ, ಅನಕ್ಷರತೆ, ಕೋಮುವಾದ. ಈಗ ಇದೇ ತರಹದ ಒಂದು ಸಮಸ್ಯೆ ಭಯೋತ್ಪಾದನೆ. ಇಂಗ್ಲಿಷ್ನಲ್ಲಿ ಭಯೋತ್ಪಾದನೆಯನ್ನು ಟೆರರಿಸಮ್ ಅಂತೇಳಿ ಕರೀತಾರೆ. ಈ ಟೆರರಿಸಮ್ ಎನ್ನುವ ಶಬ್ದ ಲ್ಯಾಟಿನ್ ಭಾಷೆಯ ಟೆರರೆ ಎನ್ನೋ ಶಬ್ದದಿಂದ ಬಂದಿದೆ. ಈ ಭಯೋತ್ಪಾದನೆ ಅಂತಕ್ಕಂಥದ್ದು ಸಾಮಾನ್ಯ ಜನರಲ್ಲಿ ಭಯವನ್ನು ಸೃಷ್ಟಿಸಿ ತಮ್ಮ ಸೈದ್ಧಾಂತಿಕ ಗುರಿಗಳನ್ನು ಈಡೇರಿಸಿಕೊಳ್ಳುವ ಒಂದು ತಂತ್ರ. ತನ್ನ ಸೈದ್ಧಾಂತಿಕ ಗುರಿಗಳನ್ನು ಈಡೇರಿಸಲಿಕ್ಕಾಗಿ ಜನರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿಸಿ ತನ್ನ ಹಿತಾಸಕ್ತಿಗಳನ್ನು ಈಡೇರಿಸಿಕೊಳ್ಳುವಂತಹ ಒಂದು ಕೃತ್ಯವನ್ನು ಭಯೋತ್ಪಾದನೆ ಅಂತೇಳಿ ಕರೀತಾರೆ. ಉದಾಹರಣೆಗೆ, ಸಾರ್ವಜನಿಕ ಸ್ಥಳಗಳಲ್ಲಿ ಬಾಂಬ್ಗಳನ್ನು ಸಿಡಿಸ್ತಕ್ಕಂಥದ್ದು, ಯಾವುದಾದರೂ ಸಾರ್ವಜನಿಕ ಆಸ್ತಿಗಳನ್ನು ನಾಶಪಡಿಸ್ತಕ್ಕಂಥದ್ದು, ರಾಜಕೀಯ ನಾಯಕರುಗಳನ್ನು ಕಿಡ್ನಾಪ್ ಮಾಡ್ತಕ್ಕಂಥದ್ದು ಮತ್ತು ಕೊಲೆ ಮಾಡ್ತಕ್ಕಂಥದ್ದು, ಬೆದರಿಕೆಯನ್ನು ಹಾಕ್ತಕ್ಕಂಥದ್ದು, ಒತ್ತೆಯಾಳುಗಳನ್ನಾಗಿ ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು, ಈ ಎಲ್ಲ ಕೃತ್ಯಗಳು ಏನಿದಾವಲ್ಲ ಇವುಗಳನ್ನು ಭಯೋತ್ಪಾದಕ ಕೃತ್ಯಗಳು ಅಂತೇಳಿ ಕರೀತಾರೆ. ಈ ಭಯೋತ್ಪಾದಕ ಕೃತ್ಯಗಳು ಯಾಕೆ ಮಾಡಲ್ಪಡ್ತವೆ? ಅದಕ್ಕೆ ಯಾಕೆ ಇಂತಹ ಭಯೋತ್ಪಾದನಾ ಚಟುವಟಿಕೆಗಳು ನಡೀತವೆ? ಯಾಕೆ ಜನ ಭಯೋತ್ಪಾದನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ? ಅದಕ್ಕೆ ಕಾರಣಗಳೇನು? ಯಾಕೆ ಇಂಥ ಕೃತ್ಯಗಳನ್ನು ಮಾಡ್ತಾರೆ? ಬೇರೆ ದೃಷ್ಟಿಕೋನದಲ್ಲಿ ನಾವು ಅದನ್ನು ನೋಡಿದಾಗ ಅದು ಒಂದು ರೀತಿಯ ಕ್ರೌರ್ಯವನ್ನೇ ಆಧಾರವಾಗಿ ಇಟ್ಟುಕೊಂಡಿರ್ತಕ್ಕಂಥ ಒಂದು ಕೃತ್ಯ. ಆ ಕ್ರೌರ್ಯವನ್ನು ಮೆರೆಯುವ, ಅದರ ಮುಖಾಂತರ ತಮ್ಮ ಹಿತಾಸಕ್ತಿಗಳನ್ನು ಈಡೇರಿಸಿಕೊಳ್ಳುವ ಒಂದು ವರ್ಗವೇ ಕೂಡ ಇರ್ತದೆ. ಅದಕ್ಕೆ ಇರ್ತಕ್ಕಂಥ ಕಾರಣಗಳೇನು? ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಕಾರಣಗಳು, ನಮ್ಮ ಭಾರತದಲ್ಲಿ ಇಂಥ ಟೆರರಿಸಮ್, ಭಯೋತ್ಪಾದನಾ ಕೃತ್ಯಗಳು ನಡೀಲಿಕ್ಕೆ, ಭಯೋತ್ಪಾದನಾ ಚಟುವಟಿಕೆಗಳು ನಡೀಲಿಕ್ಕೆ ಇರ್ತಕ್ಕಂಥ ಕಾರಣಗಳೇನು? ಮೊದಲಿಗೆ ಪ್ರತ್ಯೇಕತಾವಾದಿ ಚಳುವಳಿಗಳು. ಈ ಧಾರ್ಮಿಕ ಮೂಲಭೂತವಾದಿಗಳು ಅಂತ ಏನು ಕರಿತೀವಿ, ಅವರು ನಮ್ಮ ಭಾರತದಲ್ಲಿ ಹಿಂದೂಗಳಲ್ಲೂ ಕೂಡ ಇದ್ದಾರೆ, ಮುಸಲ್ಮಾನರಲ್ಲೂ ಕೂಡ ಇದ್ದಾರೆ. ಮುಸ್ಲಿಂ ಧಾರ್ಮಿಕ ಮೂಲಭೂತವಾದಿಗಳು, ಹಿಂದೂ ಧಾರ್ಮಿಕ ಮೂಲಭೂತವಾದಿಗಳು ಅಂತೇಳಿ ನಾವು ಅದನ್ನು ಗುರುತಿಸ್ತೇವೆ. ಈ ನಮ್ಮ ದೇಶ ವಿಭಜನೆ ಏನಾಯ್ತಲ್ಲ, ಭಾರತ ದೇಶದ ವಿಭಜನೆ, ಭಾರತ ಮತ್ತು ಪಾಕಿಸ್ತಾನಗಳೆಂಬ 2 ಸ್ವತಂತ್ರ ದೇಶಗಳು ಏನು ಉದ್ಭವ, ಈ ಸಂದರ್ಭದಲ್ಲಿ ಪ್ರತ್ಯೇಕತಾ ಚಟುವಟಿಕೆಗಳು ನಿರತರಾದ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 1947ರಲ್ಲಿ, ಪಂಜಾಬ್ನಲ್ಲಿ 1980ರಲ್ಲಿ ಧಾರ್ಮಿಕತೆಯ ಆಧಾರದ ಮೇಲೆ ಪ್ರತ್ಯೇಕತಾವಾದಿ ಚಳುವಳಿಗಳನ್ನು ಪ್ರಾರಂಭಿಸುತ್ತಾರೆ. ಧಾರ್ಮಿಕ ಪ್ರತ್ಯೇಕತಾವಾದಿ ಚಳುವಳಿಗಳನ್ನು ಧರ್ಮದ ಆಧಾರದ ಮೇಲೆ ನಮಗೆ ಪ್ರತ್ಯೇಕವಾದಂಥ ದೇಶದ ಕಲ್ಪನೆ, ಪ್ರತ್ಯೇಕವಾದಂಥ ರಾಜ್ಯದ ಕಲ್ಪನೆಗಳನ್ನು ಇಟ್ಟುಕೊಂಡು ಪ್ರತ್ಯೇಕತಾವಾದ ಚಳುವಳಿಗಳನ್ನು ಆರಂಭ ಮಾಡ್ತಾರೆ. ಜಮ್ಮು ಮತ್ತು ಕಾಶ್ಮೀರ ಲಿಬರೇಷನ್ ಫ್ರಂಟ್, ಇಂಡಿಯನ್ ಮುಜಾಹಿದ್ದೀನ್, ಹುರಿಯತ್ ಕಾನ್ಫರೆನ್ಸ್,
ಮತ್ತಿತರೆ ಸಂಘಟನೆಗಳು ಈ ಪ್ರತ್ಯೇಕತಾ ಚಳುವಳಿಯಲ್ಲಿ ತೊಡಗಿಸಿಕೊಂಡಿದ್ದಾವೆ ತಮ್ಮನ್ನು ತಾವು. ಧರ್ಮದ ಆಧಾರದ ಮೇಲೆ ನಮಗೆ ಪ್ರತ್ಯೇಕವಾದಂಥ ರಾಜ್ಯದ ಬೇಡಿಕೆಯನ್ನು ಇಟ್ಟು ಆ ಬೇಡಿಕೆಯನ್ನು ನಮ್ಮ ಈಡೇರಿಸಿಕೊಡಿ ಅಂತ ಹೇಳಿ ಈ ಪ್ರತ್ಯೇಕತಾವಾದಿ ಚಳುವಳಿಗಳನ್ನು ಆರಂಭಿಸಿರ್ತಕ್ಕಂಥವರು ಹೆಚ್ಚಾಗಿ ಇಂಥ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಇನ್ನು ಧಾರ್ಮಿಕ ಮೂಲಭೂತವಾದತನ, ಪ್ರತ್ಯೇಕವಾದಿ ಚಳುವಳಿಗಳು ಒಂದು ಕಡೆಗಾದರೆ ಧಾರ್ಮಿಕ ಮೂಲಭೂತವಾದ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಧರ್ಮಗಳಿಗೆ ಸೇರಿದ ಕೆಲವು ಮೂಲಭೂತವಾದಿ ಧಾರ್ಮಿಕ ಸಂಘಟನೆಗಳು ತಮ್ಮ ದೀರ್ಘಕಾಲದ ರಾಜಕೀಯ ಗುರಿ ಮತ್ತು ಉದ್ದೇಶಗಳ ಸಾಧನೆಗೋಸ್ಕರ ಈ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಧರ್ಮಕ್ಕೆ ಸೇರಿರ್ತಕ್ಕಂಥ ಧಾರ್ಮಿಕ ಮೂಲಭೂತವಾದಿಗಳು ಏನಿರ್ತಾರೆ, ಆ ಧಾರ್ಮಿಕ ಮೂಲಭೂತವಾದಿಗಳು ತಮ್ಮ ಸಂಘಟನೆಯ ದೀರ್ಘಾವಧಿಯ ಒಂದು ರಾಜಕೀಯ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲಿಕ್ಕೋಸ್ಕರ ಭಯೋತ್ಪಾದಕ ಕೃತ್ಯಗಳನ್ನು ಬೆಂಬಲಿಸ್ತಾರೆ. ಆ ಭಯೋತ್ಪಾದನಾ ಕೃತ್ಯಗಳಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಆ ಭಯೋತ್ಪಾದನಾ ಕೃತ್ಯಗಳನ್ನು ನಡೆಸ್ತಕ್ಕಂಥವರಿಗೆ ತಮ್ಮ ಸಹಾಯವನ್ನು ನೀಡ್ತಾರೆ, ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಾರೆ. ಇಂತಹ ಕೃತ್ಯಗಳನ್ನು ಸಹಾಯವನ್ನು ಮಾಡ್ತಾ, ಅವರನ್ನು ಬೆಂಬಲಿಸುತ್ತಾ, ಅವರಿಗೆ ಸಹಕಾರವನ್ನು ನೀಡ್ತಾ ಬರ್ತಾರೆ. ಇದು ಧಾರ್ಮಿಕ ಮೂಲಭೂತವಾದಿ ಭಯೋತ್ಪಾದನೆಯ ಉಲ್ಬಣಕ್ಕೆ ದಾರಿ ಮಾಡಿಕೊಟ್ಟಿದೆ. ಧಾರ್ಮಿಕವಾದಂಥ ಮೂಲಭೂತವಾದಂಥ ಮತ್ತು ಧಾರ್ಮಿಕವಾದಂಥ ಭಯೋತ್ಪಾದನೆ ಏನಿದೆ, ಜಿಹಾದ್ ಅಂತ ಏನನ್ನು ಕರೀತಾರೆ, ಹಿಂದೂ ಧರ್ಮೀಯರ ವಿರುದ್ಧವಾಗಿ ಇಸ್ಲಾಂ ಧರ್ಮದ ಮೂಲಭೂತವಾದಿಗಳು ಹೂಡ್ತಕ್ಕಂಥ ಜಿಹಾದ್ ಅದೇನಿದೆ, ಅದು ಆ ಧಾರ್ಮಿಕ ಮೂಲಭೂತವಾದಿಗಳು ತಮ್ಮ ಬಳುದಿನದ ಆಸೆಗಳನ್ನು, ತಮ್ಮ ಭಾಳಷ್ಟು ದಿನಗಳ ಒಂದು ರಾಜಕೀಯ ಗುರಿ ಮತ್ತು ಉದ್ದೇಶವನ್ನು ಸಾಧಿಸಿಕೊಳ್ಳಲಿಕ್ಕೋಸ್ಕರ ಈ ಥರದ ಕೃತ್ಯಗಳಿಗೆ ಬೆಂಬಲವನ್ನು ನೀಡ್ತಾರೆ. ಇದರಿಂದ ಏನಾಗ್ತದೆ, ಭಯೋತ್ಪಾದನೆ ಉಲ್ಬಣ ಆಗ್ತದೆ. ಇನ್ನು ಈಶಾನ್ಯ ಭಾಗದ ಜನರ ಸಮಸ್ಯೆ, ಈಶಾನ್ಯ ಭಾಗದ ಜನಾಂಗೀಯ ಸಮಸ್ಯೆ. ನಮ್ಮ ಭಾರತದ ಈಶಾನ್ಯ ಭಾಗದ ರಾಜ್ಯಗಳಲ್ಲಿ ಇರ್ತಕ್ಕಂಥ ಜನರ ಜನಾಂಗೀಯ ಒಂದು ಸಮಸ್ಯೆ, ಜನಾಂಗದ ಆಧಾರದ ಮೇಲೆ, ಜನಾಂಗೀಯ ಮತ್ತು ಪ್ರಾದೇಶಿಕ ಅಸ್ಮಿತೆಯ ಆಧಾರದ ಮೇಲೆ. ಇಲ್ಲಿ ಅಸ್ಮಿತೆ ಅಂದರೆ ಗುರುತಿಸಿಕೊಳ್ಳುವಿಕೆ, ಹುಡುಕುವಿಕೆ, ತನ್ನನ್ನು ತಾನು ಹುಡುಕಿಕೊಳ್ಳುವಿಕೆ, ತನ್ನನ್ನು ತಾನು ಗುರುತಿಸಿಕೊಳ್ಳುವಿಕೆ, 4 ಜನರ ಎದುರಿಗೆ ತನ್ನನ್ನು ತಾನು ಗುರುತಿಸಿಕೊಳ್ಳುವಿಕೆ. ನಾನು ಈ ರೀತಿ ಇದ್ದೇನೆ, ನಾನು ಈ ವೃತ್ತಿಯವನು, ಈ ಜಾತಿಯವನು, ಈ ಧರ್ಮದವನು, ಈ ಥರ ಇರ್ತಕ್ಕಂಥವನು, ಈ ಲಿಂಗಕ್ಕೆ ಸೇರಿರ್ತಕ್ಕಂಥವನು. ಹೀಗೆ ತನ್ನನ್ನು ತಾನು ಗುರುತಿಸಿಕೊಳ್ಳುವಿಕೆ, ಆ ಒಂದು ಚಟುವಟಿಕೆಗಳು ಏನಿದ್ದಾವೆ, ಸಹಜವಾದಂಥ ಮಾನವ ಸಹಜ ಚಟುವಟಿಕೆಗಳು ಏನಿದ್ದಾವೆ, ಆ ಚಟುವಟಿಕೆಗಳಲ್ಲಿ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಈ ಎಲ್ಲ ರಂಗಗಳಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ಳುವಿಕೆ. ಆ ಗುರುತಿಸಿಕೊಳ್ಳುವಿಕೆಗೆ ಸಂಬಂಧಪಟ್ಟಂತೆ ಈ ಪ್ರಾದೇಶಿಕ ಅಸ್ಮಿತೆಯ ಆಧಾರದ ಮೇಲೆ ಹಲವಾರು ಮೂಲಭೂತವಾದಿಗಳು ಈಶಾನ್ಯ ಭಾಗದಲ್ಲಿ ಸಂಘಟಿತ ಭಯೋತ್ಪಾದನಾ ಕೃತ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಈ ಭಯೋತ್ಪಾದನಾ ಕೃತ್ಯಗಳಲ್ಲಿ ಮಿಜೋರಾಂನಲ್ಲಿ 1970ರಿಂದ 80 ಮಿಜೋ ನ್ಯಾಷನಲ್ ಫ್ರಂಟ್, ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ, ನಾಗಾಲ್ಯಾಂಡ್ ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಮತ್ತು ಮಣಿಪುರದಲ್ಲಿ ಕುಕಿ ಅಂತಕ್ಕಂಥ ತಾಯ್ನಾಡಿಗಾಗಿ ಕುಕಿಗಳ ಹೋರಾಟ. ಈ ಎಲ್ಲ ಹೋರಾಟಗಳು ಏನಿದ್ದಾವೆ, ಜನಾಂಗದ ಆಧಾರದ ಮೇಲೆ ನಾವು ಒಂದು ಜನಾಂಗಕ್ಕೆ ಸೇರಿರ್ತಕ್ಕಂಥವ್ರು ಏನಿದ್ದೀವಿ, ನಮ್ಮ ಈ ಜನಾಂಗಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ತಾಯ್ನಾಡನ್ನು ನೀವು ನಮಗೆ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಇಡುವ ಮತ್ತು ಅದಕ್ಕೆ ಒತ್ತಾಸೆಗಳನ್ನು ಮಾಡುವ, ಒತ್ತಡಗಳನ್ನು ಹೇರುವ, ಆ ಒತ್ತಡಗಳನ್ನು ಹೇರುವ ಸಂದರ್ಭದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳಲ್ಲೂ ಕೂಡ ಕೈ ಹಾಕುವ ಇಂಥ ಕೃತ್ಯಗಳು ಕೂಡ ಭಯೋತ್ಪಾದನೆ ಭಾರತದಲ್ಲಿ ಜಾಸ್ತಿ ಆಗಲಿಕ್ಕೆ ಕಾರಣ ಆಗಿದೆ. ಇನ್ನು ದುರ್ಬಲವಾಗಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ, ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಬಹುಪಕ್ಷ ಪದ್ಧತಿಯು
ಸಮ್ಮಿಶ್ರ ವ್ಯವಸ್ಥೆಗೆ ದಾರಿ ಮಾಡಿಕೊಟ್ಟಿದೆ. ಈ ಬಹುಪಕ್ಷ ಪದ್ಧತಿ ಇರೋದರಿಂದ ಯಾರು ಬೇಕಾದರೂ ಯಾವ ರೀತಿಯ ಪಕ್ಷವನ್ನು ಬೇಕಾದ್ರೂ, ರಾಜಕೀಯ ಪಕ್ಷ ಸಂಘಟನೆಯನ್ನು ಬೇಕಾದರೂ ಕಟ್ಕೊಳ್ತಕ್ಕಂಥ ರಾಜಕೀಯ ಹಕ್ಕು, ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ಕೊಳ್ತಕ್ಕಂಥ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ನೀಡಿರೋದ್ರಿಂದ ಯಾರು ಬೇಕಾದರೂ ರಾಜಕೀಯ ಸಂಘಟನೆಗಳನ್ನು ಕಟ್ಟಿಕೊಂಡು ಅದರ ಮುಖಾಂತರ ಹೋರಾಟವನ್ನು ಮಾಡುವ ಮತ್ತು ಪ್ರಣಾಳಿಕೆಗಳನ್ನು ಹೊಂದುವ, ಸಿದ್ಧಾಂತಗಳನ್ನು ಹೊಂದುವ, ಚುನಾವಣೆಯಲ್ಲಿ ಸ್ಪರ್ಧಿಸುವ ಈ ಎಲ್ಲ ಅವಕಾಶಗಳನ್ನು ಮುಕ್ತವಾಗಿ ನಮ್ಮ ಭಾರತ ದೇಶದಲ್ಲಿ ಮಾಡಿಕೊಟ್ಟಿರೋದ್ರಿಂದ ಏನಾಗಿದೆ, ಬಹುಪಕ್ಷ ಪದ್ಧತಿ ಮತ್ತು ಸಮ್ಮಿಶ್ರ ವ್ಯವಸ್ಥೆ ನಮ್ಮ ಇಡೀ ಸಮ್ಮಿಶ್ರ ವ್ಯವಸ್ಥೆಗೆ ದಾರಿ ಮಾಡಿಕೊಟ್ಟಿದ್ದು ಅತ್ಯಂತ ವ್ಯವಸ್ಥೆಯನ್ನೇ ಅತ್ಯಂತ ದುರ್ಬಲವನ್ನಾಗಿಸಿದೆ. ಒಂದಿಡೀ ವ್ಯವಸ್ಥೆ ಏನಿದೆಯಲ್ಲ, ಆ ವ್ಯವಸ್ಥೆ ಬಿಗಿಯಾಗಿಲ್ಲ, ಗಟ್ಟಿಮುಟ್ಟಾಗಿಲ್ಲ, ಅದು ದುರ್ಬಲವಾಗಿದೆ ಅಂತ ದುರ್ಬಲಗೊಳಿಸಲಾಗಿದೆ. ಸಮ್ಮಿಶ್ರ ಸರ್ಕಾರದಲ್ಲಿರುವ ವಿವಿಧ ರಾಜಕೀಯ ಪಕ್ಷಗಳು ವಿಭಿನ್ನ ಸೈದ್ಧಾಂತಿಕ ನೆಲೆಯಿಂದ ಬಂದಿದ್ದು ವಿಭಿನ್ನ ಗುರಿಗಳನ್ನು ಹೊಂದಿರ್ತವೆ. ಇಂಥ ಪಕ್ಷಗಳು ಯಾವುದೇ ಸ್ಪಷ್ಟ ನಿರ್ಧಾರಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸೋದಿಲ್ಲ ಮತ್ತು ಭಯೋತ್ಪಾದನೆಯ ವಿರುದ್ಧ ಪ್ರಬಲವಾದ ಕ್ರಮವನ್ನು ಕೈಗೊಳ್ಳುವುದಿಲ್ಲ. ಭಯೋತ್ಪಾದನೆಯ ವಿರುದ್ಧ ಪ್ರಬಲವಾದಂಥ ಒಂದು ಕ್ರಮ ಕೈಗೊಳ್ಳೋಣ ಅಂತಂದರೆ, ಈಗ ಇರ್ತಕ್ಕಂಥ ಸರ್ಕಾರಗಳೇನಾಗಿದ್ದಾವೆ, ಬರ್ತಾ ಇರ್ತಕ್ಕಂಥ ಸರ್ಕಾರಗಳು ಸಮ್ಮಿಶ್ರ ಸರ್ಕಾರಗಳಾಗಿದ್ದಾವೆ. ಈ ಸಮ್ಮಿಶ್ರ ಸರ್ಕಾರಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಜಕೀಯ ಪಕ್ಷಗಳೇನಿರ್ತವಲ್ಲ, ಈ ರಾಜಕೀಯ ಪಕ್ಷಗಳು ವಿಭಿನ್ನವಾದ ಸೈದ್ಧಾಂತಿಕ ವೈವಿಧ್ಯತೆಯನ್ನು ಅಥವಾ ಭಿನ್ನಾಭಿಪ್ರಾಯಗಳನ್ನು ಹೊಂದಿರತಕ್ಕಂಥವುಗಳಾಗಿದ್ದಾವೆ. ಒಂದೊಂದು ಪಕ್ಷದ ಸಿದ್ಧಾಂತವು ಕೂಡ ಇನ್ನೊಂದು ಪಕ್ಷದ ಸಿದ್ಧಾಂತಕ್ಕೆ ವ್ಯತಿರಿಕ್ತ ಅಥವಾ ಸಪರೇಟ್, ಬೇರೆ ಆಗಿರ್ತದೆ. ಹಾಗಾಗಿ ಆ ರಾಜಕೀಯ ಪಕ್ಷ ಏನು ಮಾಡ್ತದೆ, ತನ್ನ ಸೈದ್ಧಾಂತಿಕ ಮೌಲ್ಯಗಳಿಗೆ ಚ್ಯುತಿಯುಂಟಾಗದಂತೆ ಸರ್ಕಾರವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತದೆ. ಅಂಥ ಸಂದರ್ಭದಲ್ಲಿ ನಾವು ಭಯೋತ್ಪಾದನೆಯ ಚಟುವಟಿಕೆಗಳನ್ನು ನಿಗ್ರಹಿಸಲಿಕ್ಕೆ ಒಂದು ಬಿಗಿಯಾದಂಥ ಕಾನೂನುಗಳನ್ನು ಜಾರಿಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ, ತೀರ್ಮಾನಗಳನ್ನು ಕೈಗೊಳ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ದುರ್ಬಲ ಆಗ್ತದೆ. ತನ್ನ ವೀಕ್ನೆಸ್ಸನ್ನು ಪ್ರದರ್ಶನಕ್ಕೆ, ಅಸಹಾಯಕತೆಯನ್ನು ತಾನು ಪ್ರದರ್ಶಿಸಲಿಕ್ಕೆ ಮುಂದಾಗ್ತದೆ. ಇಂಥ ಪರಿಸ್ಥಿತಿಗಳು ಬರ್ತಾ ಇರೋದ್ರಿಂದಲೂ ಕೂಡ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿಗ್ರಹಿಸಲಿಕ್ಕೆ ಬಿಗಿಯಾದಂಥ ಕಾನೂನುಗಳನ್ನು ಜಾರಿಗೆ ತರ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿಯನ್ನು ಹೊಂದಿರತಕ್ಕಂಥ ರಾಜಕೀಯ ಪಕ್ಷದ ಆಡಳಿತ ನಮಗೆ ಬರಬೇಕಾಗಿದೆ. ಆಗ ಮಾತ್ರ ನಾವು ಭಯೋತ್ಪಾದನೆಯನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಕೊನೆಯದಾಗಿ ಆರ್ಥಿಕ ತಾರತಮ್ಯ. ನಮ್ಮ ಭಾರತದಲ್ಲಿ ಆರ್ಥಿಕ ಸಮಾನತೆಯನ್ನು ಏರ್ಪಡಿಸಲಿಕ್ಕಾಗಿ ನಮ್ಮ ಸಂವಿಧಾನ ಶ್ರಮಿಸ್ತಾ ಇದೆ. ಆದರೆ ಆರ್ಥಿಕ ಸಮಾನತೆ ಎನ್ನುವುದು ಈಗಲೂ ಕೂಡ ಕನ್ನಡಿಯೊಳಗಿನ ಗಂಟೆಯಾಗಿದೆ. ಆರ್ಥಿಕ ಬೆಳವಣಿಗೆಗಳು ಮತ್ತು ಬಡವರ ಮೇಲೆ ಶ್ರೀಮಂತರ ಶೋಷಣೆ ನಿರಂತರವಾಗಿ ಮೊದಲು ಕೂಡ ನಮ್ಮ ಸಂವಿಧಾನ ಬರೋಕ್ಕಿಂತ ಮುಂಚಿತವಾಗೂ ಇತ್ತು, ಈಗಲೂ ಇದೆ. ದೇರ್ ಈಸ್ ನೋ ಡಿಫ್ರೆನ್ಸಸ್ ಬಿಟ್ವೀನ್ ಬೋತ್ ಲೈಫ್ಸ್. ಆವತ್ತಿನ ಆ ಜೀವನಕ್ಕೂ ಈ ಜೀವನಕ್ಕೂ ಯಾವುದೇ ವ್ಯತ್ಯಾಸಗಳು ಇವತ್ತು ಇನ್ನೂ ಕೂಡ ನಾವು ಕಾಣ್ತಾ ಇಲ್ಲ. ಆ ಆರ್ಥಿಕವಾದಂಥ ಸಮಾನತೆ ಎನ್ನುವುದು ಈಗಲೂ ಕೂಡ ಅನೇಕ ಬಡ ಜನರಿಗೆ ಮರೀಚಿಕೆಯಾಗಿಯೇ ಉಳಿದಿದೆ. ಶ್ರೀಮಂತನಾಗ್ತಾನೆ ಹೋಗ್ತಾ ಇದ್ದಾನೆ, ಬಲಿಷ್ಠನಾಗ್ತಾನೆ ಹೋಗ್ತಾ ಇದ್ದಾನೆ, ಬಡವರು ಇನ್ನೂ ದುರ್ಬಲ ಆಗ್ತಾನೇ ಇದ್ದಾರೆ, ಬಡವರಾಗ್ತಾನೆ ಹೋಗ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಶ್ರೀಮಂತರ ಮತ್ತು ಬಡವರ ನಡುವಿನ ಅಗಾಧವಾದ ಅಂತರ ಏರ್ಪಟ್ಟಿದೆ. ಶ್ರೀಮಂತರು ಮತ್ತು ಬಡವರ ನಡುವೆ ಅಗಾಧವಾದಂಥ ಅಂತರ ಏರ್ಪಟ್ಟಿದೆ. ಈ ಅಂತರ ಏನು ಮಾಡಿದೆ, ಮಾವೋವಾದಿಗಳು, ನಕ್ಸಲರು, ಪೀಪಲ್ಸ್ ವಾರ್ ಗ್ರೂಪ್ನ ಸದಸ್ಯರುಗಳು ಆರ್ಥಿಕ ಅಸಮಾನತೆಯ ಹೆಸರಿನಲ್ಲಿ ಭಯೋತ್ಪಾದನಾ ಕೃತ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ. ಆ ಆರ್ಥಿಕ ಅಸಮಾನತೆಯನ್ನು ಪ್ರಮುಖವಾದಂಥ ಆಯುಧವನ್ನಾಗಿ ಇಟ್ಟುಕೊಂಡು ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ. ಹೀಗೆ ನಮ್ಮ ಭಾರತದಲ್ಲಿ ಭಯೋತ್ಪಾದನೆ ಅಂತಕ್ಕಂಥದ್ದು ಒಂದು ದೊಡ್ಡ ಹೆಮ್ಮರವಾಗಿ, ಅದನ್ನು ನಿಯಂತ್ರಿಸಲಿಕ್ಕೂ ಸಾಧ್ಯ ಆಗ್ತಾನೇ ಇಲ್ಲ, ಅದನ್ನು ಇಟ್ಟುಕೊಂಡು ನಾವು ಹಾಗೆಯೇ ಮುಂದುವರಿಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಇವತ್ತು ಇದ್ದೇವೆ. ಮತ್ತು ಈ ಭಯೋತ್ಪಾದನೆ ಅಂತಕ್ಕಂಥದ್ದು ಹೇಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಬೆದರಿಕೆಯಾಗಿ ಮಾರ್ಪಡ್ತದೆ. ಈ ಆಡಳಿತ ಯಂತ್ರಕ್ಕೆ ಅಡ್ಡಿ,
ಈ ಭಯೋತ್ಪಾದನಾ ಸಂಘಟನೆಗಳು ರಾಷ್ಟ್ರದ ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನು ಇಟ್ಕೊಂಡಿಲ್ಲ. ಭಯೋತ್ಪಾದಕನ ಸಂಘಟನೆಗಳಿಗೆ ಈ ಪ್ರಜಾಸತ್ತಾತ್ಮಕ ಮೌಲ್ಯಗಳು, ಪ್ರಜಾಸತ್ತಾತ್ಮಕ ಆಡಳಿತದಲ್ಲಿ ಅವರಿಗೆ ನಂಬಿಕೆ ಇಲ್ಲ. ಅದಕ್ಕೋಸ್ಕರ ಆ ಪ್ರಜಾಸತ್ತಾತ್ಮಕ ಆಡಳಿತವನ್ನು ನಡೆಸುವಲ್ಲಿ ಅವರು ಅಡ್ಡಿ ಆತಂಕಗಳನ್ನು ಮಾಡ್ತಾರೆ. ಸರ್ಕಾರ, ಉನ್ನತ ರಾಜಕೀಯ ನಾಯಕರು, ಉನ್ನತ ಅಧಿಕಾರಿಗಳು ಮತ್ತಿತರರನ್ನು ಗುರಿಯಾಗಿರಿಸಿಕೊಂಡು ಹಿಂಸಾತ್ಮಕ ಕೃತ್ಯಗಳಲ್ಲಿ ಭಯೋತ್ಪಾದಕರು ತೊಡಗುತ್ತಾರೆ. ಆ ಮೂಲಕ ಚುನಾಯಿತ ಸರ್ಕಾರದ ಆಡಳಿತ ವ್ಯವಸ್ಥೆಯನ್ನು ಅಸ್ತವ್ಯಸ್ತಗೊಳಿಸ್ತಾರೆ. ಒಂದು ಚುನಾಯಿತ ಸರ್ಕಾರ ಏನಿದೆಯಲ್ಲ, ಆ ಚುನಾಯಿತ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಆಡಳಿತಗಾರರನ್ನು ಗುರಿಯಾಗಿರಿಸಿಕೊಂಡು ಹಿಂಸಾತ್ಮಕ ಕೃತ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಇದರಿಂದ ಏನಾಗ್ತದೆ, ನಮ್ಮ ಚುನಾಯಿತ ಸರ್ಕಾರ ಆಡಳಿತವನ್ನು ನಡೆಸಲಿಕ್ಕೆ ಇರಿಸು ಮುರುಸನ್ನು ಅನುಭವಿಸುವಂತೆ ಸಾಧ್ಯವಾಗದಂಥ ಒಂದು ಪರಿಸ್ಥಿತಿಗಳನ್ನು ಈ ಭಯೋತ್ಪಾದನೆ ನಮ್ಮ ಮುಂದೆ ತಂದಿಡ್ತದೆ. ಇದಾದ ಮೇಲೆ ಸಂವಿಧಾನಕ್ಕೆ ಗೌರವವಿಲ್ಲ. ಭಯೋತ್ಪಾದಕರಿಗೆ ನಮ್ಮ ಭಾರತದ ಸಂವಿಧಾನದ ಮೇಲೆ ಗೌರವ ಇಲ್ಲ, ಸಂವಿಧಾನಿಕ ನಿಯಮಗಳ ಮೇಲೆ ಮತ್ತು ಸಂವಿಧಾನದ ಮೇಲೆ ಗೌರವ ಇಲ್ಲ. ಮೂಲಭೂತ ಈ ಸಂವಿಧಾನವು ನಮ್ಮ ದೇಶದ ಮೂಲಭೂತ ಕಾನೂನಾಗಿದ್ದರೂ ಕೂಡ ಭಯೋತ್ಪಾದಕ ಗುಂಪುಗಳು ಮತ್ತು ಸಂಘಟನೆಗಳು ತಮ್ಮ ಭಯೋತ್ಪಾದಕ ಚಟುವಟಿಕೆಗಳ ಮೂಲಕ ಸಂವಿಧಾನದ ಚೌಕಟ್ಟನ್ನು ಮೀರಿ ವರ್ತನೆಯನ್ನು ಮಾಡ್ತವೆ. ಇದರಿಂದ ಏನಾಗ್ತದೆ, ಕೆಲವು ವೇಳೆ ಸಂವಿಧಾನಾತ್ಮಕವಾಗಿ ರಚನೆಯಾಗಿರ್ತಕ್ಕಂಥ ಸರ್ಕಾರಗಳು ಭಯೋತ್ಪಾದಕರ ಬೇಡಿಕೆಗಳಿಗೆ, ಒತ್ತಾಯಕ್ಕೆ ಮಣಿದು ತನ್ನ ಅಸ್ತಿತ್ವವನ್ನೇ ಕಳ್ಕೊಳ್ಬೇಕಾಗ್ತದೆ. ಈ ಸಂವಿಧಾನಾತ್ಮಕವಾಗಿ ಬಂದಿರತಕ್ಕಂಥ ಸರ್ಕಾರಗಳು ಕೂಡ ಈ ಭಯೋತ್ಪಾದಕರ ಒತ್ತಡಗಳಿಗೆ ಮಣಿಬೇಕಾಗ್ತದೆ. ಅವರ ಬೆದರಿಕೆಗಳಿಗೆ ತಾವು ಹೆದರಲೇಬೇಕಾಗ್ತದೆ ಮತ್ತು ತಮ್ಮ ಅಸ್ತಿತ್ವವನ್ನು ನಾವು ಕಳ್ಕೋಬೇಕಾಗ್ತದೆ. ಇನ್ನು ಇದರಿಂದ ಏನಾಗ್ತದೆ, ದೇಶದ ಏಕತೆ, ಸಮಗ್ರತೆ ಮತ್ತು ಪರಮಾಧಿಕಾರಕ್ಕೂ ಕೂಡ ಧಕ್ಕೆ ಉಂಟಾಗ್ತದೆ. ಇನ್ನು ಮಾನವ ಹಕ್ಕುಗಳ ಉಲ್ಲಂಘನೆ. ಭಯೋತ್ಪಾದಕರು ನೆಲದ ಕಾನೂನು ಮತ್ತು ಪ್ರಜಾಸತ್ತಾತ್ಮಕ ನೀತಿಗಳಿಗೆ ಯಾವುದೇ ರೀತಿಯ ಮನ್ನಣೆ ಮತ್ತು ಗೌರವವನ್ನು ನೀಡದೆ ಮಾನವ ಹಕ್ಕುಗಳನ್ನು ಉಲ್ಲಂಘಿಸುವುದರ ಮುಖಾಂತರ ಮುಗ್ಧವಾದಂಥ ಸಾಮಾನ್ಯ ಜನರನ್ನು ಗಾಯಗೊಳಿಸುವ, ಹತ್ಯೆ ಮಾಡುವ ಮತ್ತು ನಾಯಕರು ಮತ್ತು ಅವರ ಕುಟುಂಬಗಳ ಮೇಲೆ ದೌರ್ಜನ್ಯವನ್ನೆಸಗುವ ದಾಳಿಗಳನ್ನು ನಡೆಸ್ತಾರೆ. ರೈಲು ನಿಲ್ದಾಣ, ವಿಮಾನ ನಿಲ್ದಾಣ, ಹೋಟೆಲ್ಗಳು, ಬಸ್ ನಿಲ್ದಾಣಗಳು ಮುಂತಾದ ಸಾರ್ವಜನಿಕ ಸ್ಥಳಗಳನ್ನು ಗುರಿಯನ್ನಾಗಿರಿಸಿಕೊಂಡು ಅಲ್ಲಿ ಇದ್ದಂಥ ಅಮಾಯಕರ ಗುಂಪುಗಳಲ್ಲಿ ಬಾಂಬುಗಳನ್ನು ಸಿಡಿಸುವ ಮುಖಾಂತರ ಅವರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ, ಅವರ ಪ್ರಾಣಗಳನ್ನು ಕಸಿತಾರೆ. ಇದರಿಂದ ಏನಾಗ್ತದೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಆ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡುವ ಮುಖಾಂತರ ಇಡೀ ಪ್ರಪಂಚದ ಗಮನವನ್ನು ತಮ್ಮ ಸಂಘಟನೆಯ ಕಡೆಗೆ ಸೆಳೆದುಕೊಳ್ಳುವ ಒಂದು ತಂತ್ರವನ್ನು ಅವರು ಎಣಿತಾರೆ. ಇದರ ಮುಖಾಂತರ ತಮ್ಮ ಒತ್ತಡಗಳನ್ನು ಈಡೇರಿಸಿಕೊಳ್ತಕ್ಕಂಥ, ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಅಕ್ರಮ ಮಾರ್ಗಗಳಲ್ಲಿ ಅವರು ಮಾಡ್ತಾನೇ ಇರ್ತಾರೆ. ಇದರಿಂದಲೂ ಕೂಡ ನಮ್ಮ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬೆಚ್ಚಿ ಬೀಳುವಂಥ ಒಂದು ಪರಿಸ್ಥಿತಿಗೆ ಬಂದು ನಿಲ್ತದೆ. ಇನ್ನು ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳು. ಭಯೋತ್ಪಾದಕರು ಸಾಮಾನ್ಯವಾಗಿ ಮತದಾನ ಕಾರ್ಯಕ್ಕೆ ನಿಯೋಜಿತ ಅಧಿಕಾರಿಗಳು, ಮತದಾರರು ಮತ್ತು ಅಭ್ಯರ್ಥಿಗಳನ್ನು ಅಪಹರಿಸುವ ಮುಖಾಂತರ ಮತಗಟ್ಟೆಗಳನ್ನು ವಶಪಡಿಸಿಕೊಳ್ಳುವ ಮತ್ತು ಚುನಾವಣೆಗಳಲ್ಲಿ ಕಾನೂನು ವಿರೋಧಿ ಕೃತ್ಯಗಳನ್ನು ಎಸಗುವ ಮೂಲಕ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯನ್ನು, ಈ ಚುನಾವಣೆಗಳಲ್ಲಿ ಮತಗಟ್ಟೆ ಅಧಿಕಾರಿಗಳನ್ನು, ಚುನಾವಣೆಗೆ ನಿಂತಿರ್ತಕ್ಕಂಥ ಉಮೇದುವಾರರನ್ನು, ಮತದಾರರನ್ನು ಅಪಹರಿಸುವ ಮತ್ತು ಮತಗಟ್ಟೆಯನ್ನು ವಶಪಡಿಸಿಕೊಳ್ಳುವ, ಕಾನೂನು ವಿರೋಧಿ ಕೃತ್ಯಗಳನ್ನು ಎಸಗುವ, ಪ್ರಜಾಪ್ರಭುತ್ವದ ಪ್ರಕ್ರಿಯೆಗಳನ್ನೇ ಅಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದರಿಂದ ಏನಾಗ್ತದೆ, ಭಯೋತ್ಪಾದಕ ಕೃತ್ಯಗಳ ಭೀತಿಯಿಂದ ಕಾಲಕಾಲಕ್ಕೆ ಚುನಾವಣೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಪ್ರಜಾಪ್ರಭುತ್ವ ವಿರೋಧಿ ಕೃತ್ಯಗಳು ಸಾಮಾನ್ಯ ಜನರಲ್ಲಿ ಒಂದು ರೀತಿಯ ಅಭದ್ರತೆಯ ಸ್ಥಿತಿಗೆ, ಒಂದು ರೀತಿ ಯಾವಾಗಲೂ ಭಯದ ವಾತಾವರಣ. ಈಗ ಹೊರಗೆ ಹೋದರೆ ಏನಾಗ್ತದೋ, ಒಳಗೆ ಇದ್ದರೆ ಏನಾಗ್ತದೋ, ಮಾರ್ಕೆಟ್ಗೆ ಹೋದರೆ ಏನಾಗ್ತದೋ, ಮನೆಯಲ್ಲೇ ಇದ್ದರೆ ಏನಾಗ್ತದೋ, ಬಸ್ ಹತ್ತಿದ್ರೆ ಎಲ್ಲಿ ಬಾಂಬ್ ಸಿಡಿತದೋ, ಬಸ್ ಸ್ಟ್ಯಾಂಡಿಗೆ ಹೋಗಬೇಕೇ ಬೇಡವೆ, ಈ ರೀತಿಯ ಒಂಥರ ಅನಿಶ್ಚಿತತೆ ಮತ್ತು ಅಸ್ಥಿರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ
ತಮ್ಮ ಜೀವನವನ್ನು ಜನಸಾಮಾನ್ಯರು ಮಾಡಬೇಕಾದಂಥ ಪರಿಸ್ಥಿತಿಗಳು ಬಂದೊದಗ್ತಾ ಇದ್ದಾವೆ. ಇದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಮಾರಕವಾಗಿ, ತೊಂದರೆಯಾಗಿ, ಬೆದರಿಕೆಯಾಗಿ, ಸವಾಲಾಗಿ ಯಾವುದು ಭಯೋತ್ಪಾದನೆ ನಿಂತಿರ್ತಕ್ಕಂಥದ್ದು. ಇನ್ನು ಈ ಆರ್ಥಿಕ ಬೆಳವಣಿಗೆಗೆ ಅಡ್ಡಿ, ಈ ಭಯೋತ್ಪಾದನೆಯನ್ನು ತಡೆದು ಹತ್ತಿಕ್ಕುವ ಸಲುವಾಗಿ ಸರ್ಕಾರಗಳು ಅನಾವಶ್ಯಕವಾಗಿ ಸೇನೆ, ಪೊಲೀಸ್, ಶಸ್ತ್ರಾಸ್ತ್ರಗಳ ಖರೀದಿ, ಅವರನ್ನು ನಿಯೋಜನೆ ಮಾಡ್ತಕ್ಕಂಥದ್ದು, ಆ ಭಯೋತ್ಪಾದನಾ ಕೃತ್ಯಗಳು ನಡೆದಿರ್ತಕ್ಕಂಥ ಜಾಗದಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸ್ತಕ್ಕಂಥದ್ದು, ಮುಂಚೆನೇ ಏನಾದರೂ ಒಂದು ಸ್ವಲ್ಪ ಮುನ್ಸೂಚನೆ ಸಿಕ್ಕರೆ ಅಂಥ ಪ್ರದೇಶಗಳಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡ್ತಕ್ಕಂಥದ್ದು, ಅಲ್ಲಿ ಸೆಕ್ಯೂರಿಟಿಯನ್ನು ಏರ್ಪಡಿಸ್ತಕ್ಕಂಥದ್ದು, ಇವೆಲ್ಲವುಗಳು ಕೂಡ ಏನಾಗ್ತವೆ ಅಂತಂದರೆ ಇದಕ್ಕೆ ಸರ್ಕಾರದ ಅಪಾರ ಪ್ರಮಾಣದ ಆರ್ಥಿಕ ಹೊರೆ ಬೊಕ್ಕಸದ ಮೇಲೆ ಬೀಳ್ತದೆ, ಖರ್ಚನ್ನು ಮಾಡಬೇಕಾಗ್ತದೆ. ಇನ್ನು ನಮ್ಮ ಭಾರತದಲ್ಲಿ ಇಂಥ ಪ್ರದೇಶಗಳಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತಂದರೆ ಅಂಥ ಸ್ಥಳಗಳಿಗೆ ವಿಶ್ವದ ಪ್ರವಾಸಿಗರು ಬರೋದಿಲ್ಲ. ಆ ಪ್ರವಾಸೋದ್ಯಮದ ಮೇಲೆ ಒಂದು ದೊಡ್ಡ ಪ್ರವಾಸೋದ್ಯಮದ ಮೇಲೂ ಕೂಡ ಒಂದು ದೊಡ್ಡ ದುಷ್ಪರಿಣಾಮ ಬೀರ್ತದೆ. ಪ್ರವಾಸಿಗರು ಬರದೇ ಇರೋದರಿಂದ ಪ್ರವಾಸೋದ್ಯಮ ಮತ್ತು ಆರ್ಥಿಕ ಅಭಿವೃದ್ಧಿ ಇವೆಲ್ಲವುಗಳು ಕೂಡ ಕುಂಠಿತಗೊಳ್ತವೆ. ಆ ರಕ್ಷಣೆಗಾಗಿ ಮಾಡ್ತಕ್ಕಂಥ ಖರ್ಚನ್ನು ಅಭಿವೃದ್ಧಿ ಕೆಲಸಗಳಿಗೆ ಮಾಡಿದ್ದಿದ್ರೆ ಅದೆಷ್ಟೋ ಅಭಿವೃದ್ಧಿಯ ಕೆಲಸಗಳನ್ನು ನಾವು ಮಾಡ್ಬೋದಾಗಿರ್ತದೆ. ಆದರೆ ಇಂಥ ಕೃತ್ಯಗಳು ನಡೆಯೋದರಿಂದ ಆರ್ಥಿಕವಾದಂಥ ನಷ್ಟ ಭಾರತ ದೇಶಕ್ಕೆ ಆಗ್ತದೆ. ಹೀಗೆ ಇಷ್ಟು ಅಂಶಗಳ ಅಡಿಯಲ್ಲಿ, 5 ಅಂಶಗಳ ಅಡಿನಲ್ಲಿ ಭಯೋತ್ಪಾದನೆ ಅಂತಕ್ಕಂಥದ್ದು ನಮ್ಮ ಭಾರತದ ಪ್ರಜಾಪ್ರಭುತ್ವಕ್ಕೆ ಒಂದು ಸವಾಲಾಗಿ, ಭಾರತದ ಪ್ರಜಾಪ್ರಭುತ್ವಕ್ಕೆ ಒಂದು ಬೆದರಿಕೆಯಾಗಿ ನಿಂತಿದೆ. ಇನ್ನು ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಶಾಸನೀಯ ಕ್ರಮಗಳು ಏನೂ ಇಲ್ಲವೇ? ಕಾನೂನಿನಲ್ಲಿ ಏನನ್ನು ಕೂಡ ನಾವು ಮಾಡಲಿಲ್ವೇ? ನಮ್ಮ ಸಂಸತ್ತು ಏನನ್ನು ಮಾಡಲಿಲ್ವೇ? ನಮ್ಮ ಸರ್ಕಾರಗಳು ಏನನ್ನು ಮಾಡಲಿಲ್ವೇ? ಮಾಡಿದವು. 1950ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆಯನ್ನು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್, UPA ಅಂತ ಹೇಳಿ ಅದನ್ನು ಕರೆದರು. ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತೇಳಿ. ಇನ್ನು 1971ರಲ್ಲಿ ಆಂತರಿಕ ಭದ್ರತಾ ನಿರ್ವಹಣಾ ಕಾಯ್ದೆ, ಅದನ್ನು ಮೀಸಾ ಆ್ಯಕ್ಟ್ ಅಂತೇಳಿ ಕರೀತಾರೆ. ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್, ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತಕ್ಕಂಥ ಒಂದು ಕಾನೂನನ್ನು ಕೂಡ ಜಾರಿಗೆ ತಂದಿತು. ಇದಾದ ಮೇಲೆ ವಿಚಿತ್ರಕಾರಿ ಮತ್ತು ಬುಡಮೇಲು ಕೃತ್ಯಗಳನ್ನು ತಡೆಯುವ ಪ್ರಯತ್ನವನ್ನು ಮಾಡಿತು. 1980ರಲ್ಲಿ ರಾಷ್ಟ್ರೀಯ ಭದ್ರತಾ ಕಾಯ್ದೆಯನ್ನು ಅನುಮೋದನೆ ಮಾಡಲಾಯಿತು. ಇದಾದ ಮೇಲೆ ಟೆರರಿಸ್ಟ್ ಆ್ಯಂಡ್ ಡಿಮಿನಿಷಿಂಗ್ ಆಕ್ಟಿವಿಟೀಸ್ ಆ್ಯಕ್ಟ್, ಟಾಡಾ ಅಂತ ಹೇಳೋದನ್ನು ಕರೀತಾರೆ. TADA ಟಾಡಾ ಆ್ಯಕ್ಟ್ ಅಂತ ಹೇಳಿದ್ದನ್ನು ಕರೀತಾರೆ. ಟೆರರಿಸ್ಟ್ ಆ್ಯಂಡ್ ಡಿಮಿನಿಷಿಂಗ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಹೇಳಿದ್ದನ್ನು ಕರೀತಾರೆ. ಆ ಟಾಡಾ ಕಾಯ್ದೆಯನ್ನು ಜಾರಿಗೆ ತರಲಾಯಿತು 1987ರಲ್ಲಿ. ಮತ್ತು 2001ರಲ್ಲಿ ಭಯೋತ್ಪಾದನಾ ನಿಗ್ರಹ ಕಾಯ್ದೆ, ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟ್, ಪೋಟಾ ಕಾಯ್ದೆ ಅಂತ ಇದನ್ನು ಕರೀತಾರೆ. ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟ್ ಅನ್ನು ಜಾರಿಗೆ ತರಲಾಯಿತು. ಈ ಕಾಯ್ದೆಯನ್ನು, ಇಂತಿಷ್ಟು ಕಾಯ್ದೆಗಳನ್ನು ಜಾರಿಗೆ ತಂದಾದ ಮೇಲೂ ಕೂಡ ಸಾಮಾಜಿಕ ಆರ್ಥಿಕ ಕ್ರಮಗಳನ್ನು ನಮ್ಮ ಭಾರತದಲ್ಲಿ ಜಾರಿಗೊಳಿಸಲಾಯಿತು. ಭಯೋತ್ಪಾದನಾ ಕೃತ್ಯಗಳಲ್ಲಿ ತೊಡಗಿದ್ದವರನ್ನು ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥ, ಆ ಸಮಾಜದ ಮುಖ್ಯವಾಹಿನಿಗೆ ತಂದು ಸಾಮಾಜಿಕ ಜೀವನವನ್ನು ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಲಾಯಿತು. ಈಗ ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಅರಿವಿದ್ದೋ ಅರಿವಿಲ್ಲದೆಯೋ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಮೋಸದಿಂದಲೋ ಅದಕ್ಕೆ ಅವರು ಒಳಗಾಗಿದ್ದರೆ, ಅವರು ಆ ಕೃತ್ಯಗಳಿಂದ, ಆ ಚಟುವಟಿಕೆಗಳಿಂದ ಹೊರಗೆ ಬರಲಿಕ್ಕೆ ಬಯಸಿದ್ದಾರೆ. ಆ ಹೊರಗೆ ಬರ್ತಕ್ಕಂಥವರಿಗೆ ಸಮಾಜದಲ್ಲಿ ಜೀವನವನ್ನು ನಡೆಸಲಿಕ್ಕೆ ಮುಕ್ತವಾದಂಥ ಅವಕಾಶಗಳನ್ನು ನಾವು ಮೊದಲು ಕಲ್ಪಿಸಿಕೊಡ್ಬೇಕಾಗಿದೆ. ಅದನ್ನು ನಾವೇನ್ತೀವಿ, ಸಾಮಾಜಿಕ ಸ್ವೀಕರಣ ಅಂತೇಳಿ ಕರೀತೇವೆ. ಸಾಮಾಜಿಕ ಸ್ವೀಕರಣ ಅಂತ, ಸಮಾಜ ಅವರನ್ನು ಸ್ವೀಕರಿಸಬೇಕು, ಸಾಮಾಜಿಕ ಸದಸ್ಯರನ್ನಾಗಿ
ಜೀವನವನ್ನು ಮಾಡಲಿಕ್ಕೆ ಅವರಿಗೆ ಮುಕ್ತವಾದಂಥ ಅವಕಾಶಗಳನ್ನು ಮಾಡಿಕೊಡಬೇಕು. ಅವಕಾಶಗಳನ್ನು ಮಾಡಿಕೊಡೋದಷ್ಟೇ ಅಲ್ಲದೆ ಸಮಾಜದ ಮುಖ್ಯವಾಹಿನಿಗೆ ಅವರನ್ನು ತಂದು ಅವರು ಕೂಡ ಎಲ್ಲರಂತೆ ಜೀವನವನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶಗಳನ್ನು ಮಾಡಿಕೊಡಬೇಕು. ಇದಾದಮೇಲೆ ಶಿಕ್ಷಣ. ಯುವಕರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ನೈತಿಕ ಮತ್ತು ರಾಷ್ಟ್ರೀಯ ಅರಿವನ್ನು ಮೂಡಿಸುವ ಶಿಕ್ಷಣದ ಕೊರತೆ ಯುವಕರನ್ನು ಭಯೋತ್ಪಾದನೆಯ ಕಡೆಗೆ ತಿರುಗಿಸಿದೆ. ಯುವಕರು ಏನಾಗ್ತಾ ಇದ್ದಾರೆ ಅಂತಂದರೆ, ನೈತಿಕತೆಯ ಶಿಕ್ಷಣದಲ್ಲಿ ನೈತಿಕತೆ ಮತ್ತು ರಾಷ್ಟ್ರೀಯ ಭಾವನೆಗಳು, ರಾಷ್ಟ್ರ ಪ್ರೇಮದ ಭಾವನೆಗಳನ್ನು ನಾವು ಬಿತ್ತುವಂತಹ ಶಿಕ್ಷಣವನ್ನು ನಾವು ಕೊಡ್ತಾ ಇಲ್ಲ. ಆ ರಾಷ್ಟ್ರೀಯ ಪ್ರಜ್ಞೆ ಮತ್ತು ರಾಷ್ಟ್ರೀಯ ಪ್ರೇಮವನ್ನು ಬಿತ್ತತಕ್ಕಂಥ ಒಂದಿಷ್ಟು ಶಿಕ್ಷಣವನ್ನು ನಾವು ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ನಾವು ಕೊಟ್ಟಿದ್ರೆ ಅವರು ಭಯೋತ್ಪಾದಕ ಚಟುವಟಿಕೆಗಳ ಕಡೆಗೆ ಮುಖ ಮಾಡ್ತಿರಲಿಲ್ಲ. ಅಂತಹ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಭಾಗಿಯಾಗಿಸ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಶಿಕ್ಷಣದಲ್ಲಿ ನಾವು ಏನು ಮಾಡಬೇಕಾಗಿದೆ ಅಂತಂದರೆ, ಪ್ರಜಾಸತ್ತಾತ್ಮಕ ಈ ಶಿಕ್ಷಣದಲ್ಲಿ ಭಯೋತ್ಪಾದನೆಯನ್ನು ವಿರೋಧಿಸುವ ಮತ್ತು ರಾಷ್ಟ್ರಪ್ರೇಮದ ಶಿಕ್ಷಣವನ್ನು ನೀಡುವ ಮೂಲಕ ಅವರಲ್ಲಿ ಅರಿವು ಮೂಡಿಸಬೇಕಾಗಿದೆ. ಇತರೆ ವೈಚಾರಿಕ ಮತ್ತು ಮಾನವೀಯ ಮೌಲ್ಯಗಳೊಂದಿಗೆ ಗುರಿ ಸಾಧಿಸುವಂತಹ ಪರಿಸರವನ್ನು ನಿರ್ಮಾಣ ಮಾಡಬೇಕಾಗಿದೆ. ನಾವೇನು ಮಾಡಬೇಕಾಗಿದೆ ಅಂತಂದರೆ, ಅವರಿಗೆ ನೈತಿಕ ಮೌಲ್ಯಗಳು ಮತ್ತು ಉದಾತ್ತವಾದಂಥ ವಿಚಾರಗಳನ್ನು ಅವರ ಮನಸ್ಸಿನಲ್ಲಿ ಬಿತ್ತಬೇಕಾಗಿದೆ. ಅವರು ಯಾವಾಗಲೂ ಕೂಡ ಅದೇ ರೀತಿ ಯೋಚನೆ ಮಾಡುವಂಥ ಒಂದು ಪರಿಸರವನ್ನು ಸೃಷ್ಟಿ ಮಾಡಬೇಕಾಗಿದೆ. ಇದರಿಂದ ನಾವೇನು ಮಾಡ್ಬೋದು, ಯುವ ಜನತೆ ಭಯೋತ್ಪಾದನೆಯ ಕಡೆಗೆ ವಾಲದಂತೆ, ಆ ಕಡೆಗೆ ತಮ್ಮ ಗಮನವನ್ನು ಹರಿಸದಂತೆ ನಾವು ಮಾಡಬೇಕಾಗಿದೆ. ಇನ್ನು ಉದ್ಯೋಗ ಅವಕಾಶಗಳು. ಯುವ ಜನತೆಗೆ ಸೂಕ್ತ ವಯಸ್ಸಿನಲ್ಲಿ ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಡುವ ಮೂಲಕ ಯಾವುದೇ ರೀತಿಯ ಪ್ರಜಾಸತ್ತಾತ್ಮಕ ವಿರೋಧಿ ಅಥವಾ ದೇಶ ವಿರೋಧಿ ಕೃತ್ಯಗಳಲ್ಲಿ ತೊಡಗದಂತೆ ನಿಯಂತ್ರಿಸುವುದು, ಪ್ರತಿಯೊಬ್ಬರಿಗೂ ಉತ್ತಮವಾದಂಥ ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಡುವ ಮೂಲಕ ಭಯೋತ್ಪಾದಕ ಕೃತ್ಯಗಳಲ್ಲಿ ಯುವ ಜನತೆ ತೊಡಗದಂತೆಯೂ ಕೂಡ ಮಾಡಬಹುದು. ಈಗ ಸರಿಯಾದ ಸಮಯಕ್ಕೆ ಅವರಿಗೆ ಶಿಕ್ಷಣವನ್ನು ಹೊಂದಿರ್ತಾರೆ. ಆ ಶಿಕ್ಷಣವನ್ನು ಪಡೆದು ಹೊರಗೆ ಬಂದ ಮೇಲೆ ಅವರಿಗೆ ಮಾಡಲಿಕ್ಕೆ ಒಂದು ಉದ್ಯೋಗ ಬೇಕಾಗಿರ್ತದೆ. ಆದರೆ ಉದ್ಯೋಗದ ಅವಕಾಶ ಅವರಿಗೆ ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ಅವರೇನು ಮಾಡ್ತಾರೆ, ಹಣವನ್ನು ಗಳಿಸಲಿಕ್ಕೆ ಪರ್ಯಾಯ ಮಾರ್ಗಗಳನ್ನು ಹುಡುಕ್ತಾ ಹೋಗ್ತಾರೆ. ಕಾನೂನು ಬಾಹಿರವಾಗಿ ಆದರೂ ಪರವಾಗಿಲ್ಲ, ನಾವು ಹಣವನ್ನು ಗಳಿಸಲೇಬೇಕೆನ್ನುವ ಒಂದು ಛಲ ಅಂತ ಒಂದು ಅವಶ್ಯಕತೆಯೂ ಕೂಡ, ಛಲ ಅನ್ನೋದಕ್ಕಿಂತಲೂ ನಾವು ಅವರ ಒಂದು ನೆಸೆಸಿಟಿ, ಅವರಿಗೆ ಅದೊಂದು ಅವಶ್ಯಕತೆ ಇರ್ತದೆ, ಹಣವನ್ನು ಗಳಿಸ್ತಕ್ಕಂಥ ಅವಶ್ಯಕತೆ. ಏಕೆಂದರೆ ಈಗಾಗಲೇ ಬರ್ತಾ ಬರ್ತಾ ವಯಸ್ಸಾಗ್ತಾ ಇರ್ತದೆ. ಪ್ರಾಯವನ್ನು ಅವರು ಹೊಂದಿರತಕ್ಕಂಥವರು ಸುಮ್ಮನೆ ಸಮಯ ವೇಸ್ಟ್ ಆಗ್ತಾ ಇರ್ತದೆ, ಮದುವೆ ಆಗಬೇಕಾಗಿರ್ತದೆ, ಮನೆಯಲ್ಲಿ ಸಮಸ್ಯೆ ಇರ್ತವೆ. ಇಂಥವಕ್ಕೆಲ್ಲವುಗಳಿಗೂ ಕೂಡ ಹಣ ಗಳಿಕೆಯೊಂದೇ ಏಕೈಕ ಮಾರ್ಗ ಆಗಿರ್ತದೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಉದ್ಯೋಗವೂ ಸಿಗದೇ ಇದ್ದಾಗ ಅವರು ಏನು ಮಾಡ್ತಾರೆ, ಭಯೋತ್ಪಾದನೆಯ ಕಡೆಗೆ ಹೊರಡ್ತಾರೆ, ಭಯೋತ್ಪಾದಕ ಚಟುವಟಿಕೆಗಳ ಕಡೆಗೆ ಹೊರಡ್ತಾರೆ, ಕಾನೂನು ಬಾಹಿರ ಚಟುವಟಿಕೆಗಳ ಕಡೆಗೆ ಹೊರಡ್ತಾರೆ. ಏನಾದರೂ ಮಾಡಿ ಆದರೂ ಸರಿಗೆ ಹಣ ಗಳಿಸಬೇಕೆನ್ನುವ ನಿಲುವಿಗೆ ಅವರು ಬರ್ತಾರೆ. ಆ ಕಾರಣಕ್ಕೋಸ್ಕರ ಅವರಿಗೆ ಸೂಕ್ತವಾದಂಥ ಸಮಯದಲ್ಲಿ ಆ ವ್ಯಕ್ತಿಗೆ, ಆ ಯುವ ಜನತೆಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಿಕೊಟ್ರೆ ಅವರು ಯಾವಾಗಲೂ ಕೂಡ ಅಂಥ ಕೆಟ್ಟ ಕಾನೂನು ಬಾಹಿರ ಚಟುವಟಿಕೆಗಳ ಕಡೆಗೆ ತಮ್ಮ ಮನಸ್ಸನ್ನು ಹೋಗ್ಬಿಡೋದಿಲ್ಲ. ಇನ್ನು ಹಣಕಾಸಿನ ಸಹಾಯ. ಈ ಬ್ಯಾಂಕ್ಗಳು, ಹಣಕಾಸು ಸಂಸ್ಥೆಗಳ ಮೂಲಕ ಯುವ ಜನರಿಗೆ ಹಣಕಾಸಿನ ಸಹಾಯವನ್ನು ಒದಗಿಸುವುದರಿಂದ ಸ್ವ ಉದ್ಯೋಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತೆ, ತಮ್ಮದೇ ಆಗಿರ್ತಕ್ಕಂಥ ಯಾವುದಾದ್ರೂ ಒಂದು ಉದ್ಯೋಗದಲ್ಲಿ ಸ್ವಂತ ದುಡಿಮೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ನಾವು ಕೊಡಬೇಕಾಗಿದೆ. ಆಗ ಮೂಲಭೂತವಾದಿಗಳು ಉದ್ಯೋಗ ನಿರತ ಯುವಕರನ್ನು ತಮ್ಮ ಸ್ವಾರ್ಥ ಸಾಧನೆಗೆ ದುರುಪಯೋಗಪಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಭಯೋತ್ಪಾದಕ ಸಂಘಟನೆಗಳು ಏನು ಮಾಡ್ತಾರೆ ಮುಖ್ಯವಾಗಿ ಅಂತಂದರೆ, ಆದಷ್ಟು ಬಡ ಹುಡುಗರನ್ನು, ಯುವಕರನ್ನು, ಬಡತನದಲ್ಲಿರ್ತಕ್ಕಂಥ ಯುವಕರನ್ನು ಗಾಳ ಹಾಕಿ ಹಿಡಿತಾರೆ. ಯಾವಾಗ ಅವರು ಸ್ವ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು ಏನು ಮಾಡ್ತಾರೆ, ಒಂದು 4-6 ಕಾಸಿಗೆ ಮರ್ಯಾದೆ ಹೋಗ್ತದಪ್ಪ ಅಂತೇಳಿ ಅಂಥ ಕೃತ್ಯಗಳ ಕಡೆಗೆ ಹೋಗ್ಬಿಡೋದಿಲ್ಲ. ಇನ್ನು ಆರ್ಥಿಕ ಸಮಾನತೆ.
ಈ ಬಡತನ ಮತ್ತು ಶೋಷಣೆಯಂಥ ಅಸಮಾನತೆಯನ್ನು ಹೋಗಲಾಡಿಸಿ ಆರ್ಥಿಕ ಸಮಾನತೆಯನ್ನು ಸಾಧಿಸುವ ಮಹತ್ತರವಾದಂಥ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸುವ ಮೂಲಕ ಸರ್ಕಾರಗಳು ಕ್ರಮಗಳನ್ನು ಕೈಗೊಳ್ಳಬೇಕು. ಇದರಿಂದ ಏನಾಗ್ತದೆ, ಆರ್ಥಿಕವಾದಂಥ ಸಮಾನತೆ ಏರ್ಪಟ್ಟು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವರು ಅನ್ನೋರು ಸ್ವಾವಲಂಬಿಗಳಾಗುವಂತೆ ಮಾಡಬೇಕು. ಆ ಆದ ಮೇಲೆ ಆದರೆ ಅವರು ಯಾರು ಕೂಡ ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದಿಲ್ಲ. ಇನ್ನು ಪುನರ್ವಸತಿ ರಾಷ್ಟ್ರೀಯ ಮಟ್ಟದ ಬೃಹತ್ ಯೋಜನೆಗಳನ್ನು ರೂಪಿಸಿ ಜಾರಿಗೊಳಿಸುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸಂತ್ರಸ್ತರಾಗಿರ್ತಕ್ಕಂಥ ಸಾಮಾನ್ಯ ಜನರಿಗೆ ಜರೂರಾಗಿ ಪುನರ್ವಸತಿ ಕಾರ್ಯಕ್ರಮಗಳನ್ನು ಕೂಡ ಹಾಕಬೇಕು. ಅವರಿಗೆ ಬೇರೆ ಕಡೆ ಮನೆಗಳನ್ನು ಮತ್ತು ಉಳಲಿಕ್ಕೆ ಜಮೀನನ್ನು ಮಾಡಿಕೊಂಡು ದುಡಿಮೆಯನ್ನು ಮಾಡಲಿಕ್ಕೆ ಉದ್ಯೋಗದ ಅವಕಾಶಗಳನ್ನು ಅವರಿಗೆ ಒದಗಿಸಿಕೊಡೋದ್ರಿಂದ ಅವರು ನಿರ್ಗತಿಕರಾಗಿ ಸರ್ಕಾರದ ವಿರುದ್ಧ ಆಕ್ರೋಶಗೊಂಡು ಅಕ್ರಮವಾದಂಥ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದನ್ನು ತಪ್ಪಿಸಬಹುದು. ಇನ್ನು ಪ್ರಾದೇಶಿಕ ಅಸಮಾನತೆಯ ನಿರ್ಮೂಲನೆ, ನಮ್ಮ ದೇಶದ ಎಲ್ಲ ಭಾಗಗಳು ಸಾಮಾನ್ಯವಾಗಿ ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥ ಭಾಗಗಳಲ್ಲ, ಸೌಲಭ್ಯಗಳನ್ನು ಹೊಂದಿರತಕ್ಕಂಥ ಭಾಗಗಳಲ್ಲ. ಎಲ್ಲ ಕಡೆಯೂ ಒಂದೇ ರೀತಿಯ ಸೌಲಭ್ಯಗಳು ಕೂಡ ಇಲ್ಲ. ಸೌಲಭ್ಯಗಳಿಂದ ವಂಚಿತರಾಗಿರ್ತಕ್ಕಂಥ ಭಾಗಗಳು ಕೂಡ ಇದ್ದಾವೆ. ಇರಿಗೇಷನನ್ನು ಹೊಂದಿರತಕ್ಕಂಥ ಭಾಗಗಳು ಒಂದು ಕಡೆಗೆ ಆದರೆ, ನೀರಾವರಿ ಸೌಲಭ್ಯಗಳನ್ನು ಹೊಂದಿರತಕ್ಕಂಥ ಭಾಗಗಳು ಒಂದು ಕಡೆಗೆ ಆದರೆ, ಕುಡಿಯಲಿಕ್ಕೂ ಕೂಡ ನೀರಿಗೆ ತತ್ವಾರವನ್ನು ಪಡ್ತಕ್ಕಂಥ ಒಂದು ಪ್ರದೇಶಗಳು ಕೂಡ ಇದ್ದಾವೆ. ಹೀಗೆ ಪ್ರಾದೇಶಿಕವಾಗಿ ಅಸಮಾನತೆ ಇದೆ. ಆ ಅಸಮಾನತೆಯನ್ನು ಸರಿದೂಗಿಸಲಿಕ್ಕೆ ಕಾರ್ಯಕ್ರಮಗಳನ್ನು ಸರ್ಕಾರ ಹಾಕ್ಕೊಳ್ಬೇಕು ಮತ್ತು ಪ್ರಾದೇಶಿಕವಾಗಿ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಪ್ರದೇಶಗಳನ್ನು ಅಭಿವೃದ್ಧಿ ಹೊಂದಲಿಕ್ಕೆ ಸಾಕಷ್ಟು ಯೋಜನೆಗಳನ್ನು ಅಂಥ ಪ್ರದೇಶಗಳಲ್ಲಿ ಮಾಡಬೇಕು. ಇದರಿಂದ ಏನಾಗ್ತದೆ, ಆ ಭಾಗದ ಜನರು ಸರ್ಕಾರದ ಬಗ್ಗೆ ಗೌರವದ ಭಾವನೆಯನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಅವರು ಎಂದೂ ಕೂಡ ಏನಾಗೋದಿಲ್ಲ, ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದಿಲ್ಲ. ಹೀಗೆ ಈ ಭಯೋತ್ಪಾದನೆ ಅಂತಕ್ಕಂಥದ್ದು ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತು ನಮ್ಮ ಭಾರತವನ್ನಷ್ಟೇ ಕಾಡಿಸ್ತಾ ಇಲ್ಲ, ಒಂದಿಡೀ ವಿಶ್ವಕ್ಕೆ ಅದೊಂದು ಸಮಸ್ಯೆಯಾಗಿದೆ. ಅದರಲ್ಲೂ ನಮ್ಮ ಭಾರತದ ಪ್ರಜಾಪ್ರಭುತ್ವಕ್ಕೆ ಇದೊಂದು ದೊಡ್ಡ ತೊಂದರೆ ಮತ್ತು ಅಡಚಣೆ ಮತ್ತು ಬೆದರಿಕೆಯೂ ಕೂಡ. ಮುಂದಿನ ತರಗತಿಯಲ್ಲಿ ಇಂಥದ್ದೇ ಮತ್ತೊಂದು ವಿಷಯವನ್ನು ಚರ್ಚೆ ಮಾಡೋಣ.